ನಮಸ್ಕಾರ. ನಮ್ಮ ಇಂದಿನ ಜನರೇಷನ್ ಅಥವಾ ಇಂದಿನ ಪೀಳಿಗೆಯವ್ರನ್ನ ನೋಡಿದ್ರೆ ಅವರಿಗೆ ಮೆಡಿಸಿನ್ಸ್ ಇರಲಿಲ್ಲ, ಹಾಸ್ಪಿಟಲ್ಸ್ ಇರಲಿಲ್ಲ, ಡಾಕ್ಟರ್ಸ್ ಇರಲಿಲ್ಲ, ಇಷ್ಟೊಂದು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಇರಲಿಲ್ಲ. ಆದರೂ ಕೂಡ ಅವರು ತುಂಬ ಹೆಲ್ತಿಯಾಗಿದ್ದರು, ತುಂಬ ಖುಷಿಯಾಗಿದ್ದರು, ಮತ್ತು ತುಂಬ ಫುಲ್ಫಿಲ್ಡ್ ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡಿ ಹೋಗಿದ್ದಾರೆ. ಮತ್ತು ಅವ್ರದ್ದು ಲೈಫ್ ಸ್ಪ್ಯಾನ್ ನೋಡಿದ್ರೆ 85, 95, 100 ಇದು ತುಂಬಾ ಕಾಮನ್ ಆಗಿರ್ತಾ ಇತ್ತು. ಆದರೆ ಇವಾಗ ನಮ್ಮ ಹತ್ರ ಎಲ್ಲ ಇದೆ. ಎಲ್ಲ ಕಾಯಿಲೆಗಳು ಮೆಡಿಸಿನ್ಸು, ಎಲ್ಲಂದ್ರಲ್ಲಿ ಹಾಸ್ಪಿಟಲ್ಸು, ಮತ್ತು ಎಲ್ಲ ವಿಚಾರಕ್ಕೂ ಸ್ಪೆಷಲೈಸ್ ಆಗಿರೋ ಡಾಕ್ಟರ್ಸು, ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಎಲ್ಲ ಕೂಡ ಇದೆ. ಆದರೂ ಕೂಡ ನಾವು ಹೆಲ್ತಿ ಆಗಿಲ್ಲ, ಪೀಸ್ ಆಫ್ ಮೈಂಡ್ ಇಲ್ಲ, ಮತ್ತು ಸಕ್ಸಸ್ಫುಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇಲ್ಲ. ಮತ್ತು ಲೈಫ್ ಸ್ಪ್ಯಾನ್ ನೋಡಿದ್ರೆ ಯಾವಾಗಂದ್ರೆ ಅವಾಗ 40+ ಇರ್ಬೋದು, 50+ ಇರ್ಬೋದು, 60+ ಇರ್ಬೋದು. ಮನುಷ್ಯನ ಲೈಫ್ ಸ್ಪ್ಯಾನ್ಗೆ ಒಂದು ಗ್ಯಾರಂಟಿನೇ ಇಲ್ಲ, ಆ ಥರ ಆಗಿದೆ. ಸೊ ಇದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ಇದರಿಂದ ಏನು ಕಾರಣ, ಯಾಕೆ ಈ ಥರ ಆಗಿದೆ ಅಂತ ನೋಡಿದ್ರೆ ಒಂದೇ ಒಂದು ರೀಸನ್ಸು, ಒಂದು ಸ್ಟ್ರಾಂಗ್ ರೀಸನ್ಸ್ ಗೊತ್ತಾಗುತ್ತೆ ನಮಗೆ. ಲೈಫ್ ಸ್ಟೈಲ್. ನಮ್ಮ ಲೈಫ್ ಸ್ಟೈಲ್ ಇವಾಗ ನಮಗೆ ಡಿಸ್ಟ್ರಕ್ಟಿವ್ ಆಗಿ ಹೆಲ್ತ್ನ ನಮ್ಮಿಂದ ಕಿತ್ಕೊಂಡು ಮತ್ತು ಲೈಫ್ ಸ್ಪ್ಯಾನ್ನ ಕಿತ್ಕೊಂಡು ಹಾಳು ಮಾಡಿದೆ. ಸೊ ಇಂದಿನ ಜನಾಂಗ ನೋಡಿದ್ರೆ ಅವರು ಪ್ರಕೃತಿಗೆ ಹೊಂದ್ಕೊಂಡು ಅವರ ಜೀವನ ಶೈಲಿನ ಮಾಡ್ತಾ ಇದ್ರು. ಅಂದರೆ ಸೂರ್ಯ ಹುಟ್ಟಿದಾಗ ಹೇಳ್ಬೇಕು, ಮತ್ತು ಸೂರ್ಯ ಮುಳುಗ್ದಾಗ ಮಲಗಬೇಕು. ಸೊ ಈ ಥರ ಒಂದು ಜೀವನ ಶೈಲಿ, ಮತ್ತು ಏನು ಸಿಗುತ್ತೋ ನ್ಯಾಚುರಲ್ ಆಗಿ ಆ ಥರ ಒಂದು ಫುಡ್ನ, ಆ ಥರ ಒಂದು ಆಹಾರನ ತಿಂದು ಚೆನ್ನಾಗಿ ಬದುಕಿದ್ರು. ಬಟ್ ನಾವು ಇವಾಗ ಏನು ಮಾಡ್ತಾ ಇದ್ವಿ? ಸೊ ಇವಾಗ ನಾವು ಎಲ್ಲ ಎಗೇನ್ಸ್ಟ್ ಆಗಿ ನಮ್ಮ ಇಷ್ಟಕ್ಕೆ ತಕ್ಕಂತೆ ಯಾವಾಗಂದ್ರೆ ಆವಾಗ ಮಲ್ಗೋದು, ಯಾವಾಗಂದ್ರೆ ಆವಾಗ ಹೇಳೋದು, ಏನು ಅಂದರೆ ಅದನ್ನು ತಿನ್ನೋದು, ಈ ಥರ ನಮ್ಮ ಲೈಫ್ ಸ್ಟೈಲ್ನ ನಾವು ತುಂಬ ಕೇವಲವಾಗಿ, ತುಂಬ ಒಂದು ಕೇರ್ಲೆಸ್ ಆಗಿ ಮಾಡ್ಕೊಂಡಿದ್ದೀವಿ. ಸೊ ಇದರಿಂದ ಏನು ನಮಗೆ ಸಿಕ್ಕಿದೆ ಅಂತಂದರೆ ಹೆಲ್ತ್ ಇಲ್ಲ, ಲೈಫ್ ಸ್ಪ್ಯಾನ್ ಅಂತೂ ಮೊದಲೇ ಇಲ್ಲ, ಒಂದು ಪೀಸ್ ಆಫ್ ಮೈಂಡ್ ಇಲ್ಲ, ಫುಲ್ಫಿಲ್ಮೆಂಟ್ ಇಲ್ಲ. ಸೊ ಬನ್ನಿ, ಈ ಲೈಫ್ ಸ್ಟೈಲ್ ಬಗ್ಗೆ ನಾವು ಗಂಭೀರವಾಗಿ ಅಥವಾ ಸೂಕ್ಷ್ಮವಾಗಿ ಯೋಚನೆ ಮಾಡೋ ಟೈಮ್ ಬಂದಿದೆ. ಸೊ ಯಾರಿಗಾದರೂ ಲೈಫ್ ಸ್ಟೈಲ್ ವಿಚಾರದಲ್ಲಿ ಚಾಲೆಂಜಸ್ ಇದ್ದರೆ ಅಥವಾ ಪ್ರಾಬ್ಲಮ್ಸ್ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.